ಅಥಣಿ ಕಾಗವಾಡ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹೊಸ ವೇಗ. ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಥಣಿ ಹಾಗೂ ಕಾಗವಾಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಅಥಣಿ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತಕ್ಕೆ ಭೇಟಿ ನೀಡಿ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು. ಅಥಣಿ ತಾಲೂಕಿನ ಮೋಟಗಿ ಮಠದ ಅನುಭವ ಮಂಟಪದಲ್ಲಿ CC ಬೆಡ್ ಕಾಮಗಾರಿಗಳಿಗೆ ಪರಮಪೂಜ್ಯ ಪ್ರಭು ಶ್ರೀ ಚನ್ನಬಸವ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಚಾಲನೆ ನೀಡಲಾಯಿತು. ನಂತರ ಮಠದ ವತಿಯಿಂದ ಸಂಸದೆ ಅವರನ್ನು ಸನ್ಮಾನಿಸಲಾಯಿತು. ಅಲ್ಲದೆ ರೆಡ್ಡೇರಹಟ್ಟಿ ಗ್ರಾಮದಲ್ಲಿ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ TSP ಯೋಜನೆಯಡಿಯಲ್ಲಿ 25 ಲಕ್ಷ ವೆಚ್ಚದ CC ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಅಭಿವೃದ್ಧಿಯೇ ನಮ್ಮ ಆದ್ಯತೆ, ಜನಸೇವೆ ನಮ್ಮ ಸಂಕಲ್ಪ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮಕ್ಕೂ ಮೂಲಭೂತ ಸೌಲಭ್ಯವನ್ನು ತಲುಪಿಸಲು ಹಂತ ಹಂತವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮಗಳಲ್ಲಿ ಗಜಾನನ್ ಮಂಗಸೂಳಿ, ರಮೇಶ್ ಸಿಂದಗಿ, ರೇಖಾ ಪಾಟೀಲ್, ಬಾಬು ರಾಮು ಹುಲ್ಯಾಳ್, ಲಕ್ಷ್ಮಣ್ ಸನದಿ, ಶಿವಾನಂದ್ ಗಲಗಲಿ, ಶ್ರೀಶೈಲ್ ಗಸ್ತಿ, ಚಿದಾನಂದ್ ದೇವರಡ್ಡಿ, ಈರಪ್ಪ ಹಾರುಗಿರಿ, ಲಕ್ಕಪ್ಪ ನಾಯಿಕ್, ಭಾರತಿ ಗಸ್ತಿ, ಜಯಶ್ರೀ ಅಪ್ಪಸಾಬ್ ದುಬ್ರಿ, ಬಸಪ್ಪ ಚನ್ನಾಪುರ್, ಗಿರೀಶ್ ನಾಯಿಕ್, ಸಹದೇವ್ ಆರ್ಗುಡಿ ಸೇರಿದಂತೆ ಗ್ರಾಮಸ್ಥರು, ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ವಿಠ್ಠಲ್ ಕೋಕಾಟೆ. जय मंगलम जय नमः पार्वती देव महाराज की जय, कल्याण महाराज की जय, जय नमः पार्वतीश्वर ಸತ್ಕಾರ ಮಾಡೋದ್ರೆ ಅವರು ವೇದಿಕೆ ಸತ್ಕಾರ ಮಾಡಬೇಕು. ಸಮಯದ ಅಭಾವ ಇದೆ. ನಾವನ್ನ ಯಾರಾದ್ರೂ ಸತ್ಕಾರ ಮಾಡೋದ್ರೆ ಅವರು ಬಂದು ತಾವು ದಯಮಾಡಿ ತಮ್ಮ ಗೌರವ ಸಮರ್ಪಣೆಗೆ ಮನವಿ ಪತ್ರವನ್ನು ಸಲ್ಲಿಸಬೇಕಾಗಿ ಆ ಮುಖ್ಯೋಪಾಧ್ಯಾಯರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೇನೆ PM ಶ್ರೀ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಹಲವಾರು ಅಭಿವೃದ್ಧಿ ಯೋಜನೆಗಳ ಪೂಜೆ ಕಾರ್ಯಕ್ರಮನ ನೆರವೇರಿಸಿದ್ದೀವಿ. ಮತ್ತು ತಮ್ಮ ಗ್ರಾಮ ರೆಡ್ಡೇರಹಟ್ಟಿಯಲ್ಲಿ SCP ಅನುದಾನದಲ್ಲಿ ರೋಡ್ ಪೂಜೆ ಹಾಗೂ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮ ಗ್ರಾಮಕ್ಕೆ ಅನುದಾನವನ್ನು ತರಲಾಗಿದೆ. ಮಾನ್ಯ ಬೆಳಗಾವಿ ಸಚಿವರು ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಈ ಭಾಗಕ್ಕೆ ಹಲವಾರು ಬಾರಿ ಭೇಟಿಯನ್ನ ಕೊಟ್ಟು ತಮ್ಮ ಸಮಸ್ಯೆಗೆ ಆಲಿಸಿ ಪ್ರತಿಯೊಂದು ಮನವಿಗೆ ಉತ್ತರ ಕೊಟ್ಟಿದ್ದಾರೆ. ಇವತ್ತು ಕೂಡ ನಾವು ತಮ್ಮ ಗ್ರಾಮಕ್ಕೆ ಅದೇ ಪೂಜೆ ಕಾರ್ಯಕ್ರಮಕ್ಕೆ ಅಭಿವೃದ್ಧಿ ಕಾರ್ಯ ಹಾಗೂ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ನಮ್ಮ ಫಂಡ್ಸ್ ವತಿಯಿಂದ ಮುಂದೆ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೆಲವೊಬ್ರು ಗುಡಿ ಕುಂದಾರ್ಗಳಿಗೂ, ಶಾಲೆಗಳಿಗೆ, ಕಾಲೇಜ್ಗಳಿಗೆ ಹಾಗೇನೆ ಸಮುದಾಯವನ್ನು ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಬಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಬಹಳ ಖುಷಿ, ಸಂತೋಷದ ವಿಚಾರ. ನಾವು ಬಂದ ತಕ್ಷಣ ಅವರು ಕೂಡ ಪಾಪ ಬೇರೆ ಪಕ್ಕದ ಊರಿನಿಂದ ಬಂದು ನಮಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದಾರೆ. ಸೊ ಅತ್ಯಂತ ನಮಗೆ ಖುಷಿಯ ವಿಚಾರ. ಮುಂದಿನ ಬಾರಿ ಕೂಡ ನಾವು ತಮ್ಮ ಗ್ರಾಮಕ್ಕೆ ಇನ್ನಷ್ಟು ಹೆಚ್ಚಿನ ಫಂಡ್ಸ್ ಗಳನ್ನ ತಂದು ತಮ್ಮ ಈ ಸಮಗ್ರ ಗ್ರಾಮಕ್ಕೆ ಅಭಿವೃದ್ಧಿ ಮಾಡುವ ಕಾರ್ಯ ನಾವು ಮಾಡ್ತೀವಿ ಅಂತ ಹೇಳಿಕೆ ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಈ ಭಾಗದ ಎಲ್ಲ ಮುಖಂಡರು ಕೂಡ ತಮ್ಮ ಸಾಥ್ ಕೊಡ್ಲಿಕ್ಕೆ ಬಂದಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ತಮ್ಮ ಗ್ರಾಮ ಅಭಿವೃದ್ಧಿ ಆದರೆ ನಮ್ಮ ಶಾಲಾ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಉದ್ಯೋಗ, ಒಂದು ಒಳ್ಳೆ ಶಿಕ್ಷಣವನ್ನು ಕಲಿತು ದೊಡ್ಡ ಹುದ್ದೆಯಲ್ಲಿ ಒಂದು ಪೋಸ್ಟ್ ಅನ್ನ ಗಿಟ್ಟಿಸ್ಕೊಳ್ಬೋದು.
ತಮ್ಮ ಗ್ರಾಮದ ಹೆಸರನ್ನು ಉಜ್ವಲ ಮಾಡಿಸುವಂತ ಕಾರ್ಯ ನಮ್ಮದಾಗಿದೆ. ಅದಕ್ಕಾಗಿ ತಮ್ಮ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನಾವು ಫಂಡ್ಸ್ ಏನು ತಂದು ಕೊಡ್ತೀವಿ, ಆದ್ರೆ ಮಕ್ಕಳಿಗೆ ಶಾಲಾ ಶಿಕ್ಷಣ ಕೊಡುವಂತ ಕಾರ್ಯ ಎಲ್ಲ ಗ್ರಾಮದ ಗುರು ಹಿರಿಯರು ತಮ್ಮ ಅಷ್ಟೇ ಅನಿವಾರ್ಯ ಕಾರ್ಯವಾಗಿದೆ. ಯಾಕಂದ್ರೆ ಈಗಿನ ಜನರೇಷನ್ ತಮ್ಮ ಗೊತ್ತಿರೋ ಹಾಗೆ ಕೆಟ್ಟ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದನ್ನ ತಾವೆಲ್ಲರೂ ಗಮನದಲ್ಲಿಟ್ಕೊಂಡು ಒಂದು ಒಳ್ಳೆ ದಾರಿಯ ತೋರಿಸುವಂತ ಕಾರ್ಯ ಆಗ್ಬೇಕು. ಯಾವುದೇ ರೀತಿಯಲ್ಲಿ ಅವ್ರು ಎಡ್ವಟ್ಟು ಕೆಟ್ಟ ದಾರಿಯಲ್ಲಿ ಹೋಗ್ಬಾರ್ದು ಅಂತ ನಮ್ಮ ರಿಕ್ವೆಸ್ಟ್ ಇದೆ. ಹಾಗೇನೆ ಒಂದು ಗ್ರಾಮ ಅಭಿವೃದ್ಧಿ ಆದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ, ಕುಡಿಯುವಂತ ಸ್ವಚ್ಛ ನೀರು, ಸ್ವಚ್ಛ ಶೌಚಾಲಯಗಳ ನಿರ್ಮಾಣ, ಒಂದು ಅಭಿವೃದ್ಧಿಯ ದೇಶ ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ತಮ್ಮೆಲ್ಲರ ಇಷ್ಟೇ ಸಹಕಾರ ಇರಲಿ. ನಮ್ಮ ಕಾಂಗ್ರೆಸ್ ವತಿಯಿಂದ ಎಷ್ಟೇ ಸ್ಕೀಮ್ ಬಂದ್ರೂ ಪ್ರತಿ ಹಳ್ಳಿಗೆ, ಪ್ರತಿ ಮನುಷ್ಯನಿಗೆ ಮುಟ್ಟುವಂತ ಕಾರ್ಯ ನಾವು 3 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಇನ್ನು ಮುಂದೆ ಕೂಡ ನಮ್ಮ ಸರ್ಕಾರ ಮಾಡುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಹಾಗಾಗಿ ನಮ್ಮ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಇದೇ ರೀತಿ ತಮ್ಮ ಸಹಕಾರ ಇರಲಿ. ಮುಂದಿನ ಬಾರಿ ಕೂಡ ನಾವು ಸಮುದಾಯ ಭವನಗಳಿಗೆ ಹಾಗೂ ಗುಡಿಗಳಿಗೆ ನಾವು ನಮ್ಮ ಫಂಡ್ ಹಾಕ್ತೀವಿ ಅಂತ ನಾನು ಹೇಳಿಕೆ ಬಯಸ್ತೇನೆ. ಎಲ್ರಿಗೂ, ಎಲ್ಲ ಸಮಾಜದವ್ರಿಗೂ ಒಗ್ಗೂಡಿಸಿ ಕರ್ಕೊಂಡು ಹೋಗುವಂತ ಜವಾಬ್ದಾರಿ ನಮ್ದಾಗಿದೆ. ಯಾವುದೇ ಭೇದ ಭಾವ ಇಲ್ಲದೆ ಬರೀ ಆ ಸಮುದಾಯದವರು ಈ ಸಮುದಾಯದವರು ಅಷ್ಟೇ ಅಲ್ಲ, ಎಲ್ರಿಗೂ ಕೂಡ ಸಮಾನವಾಗಿ ಫಂಡ್ಸ್ ಅನ್ನ ಹಂಚುವಂತ ಕಾರ್ಯ ನಾವು ಮಾಡ್ತಾ ಇದ್ದೀವಿ. ಯಾರಿಗೂ ಭೇದ ಭಾವ ಇಲ್ಲ ಇಲ್ಲಿ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಮನವಿಯನ್ನ ನಮ್ಮ ಆಫೀಸ್ಗೆ ಕೂಡ ಬರ್ಬೋದು, ನಮ್ಮ ಹತ್ರನೂ ಬರ್ಬೋದು. ತಮ್ಮ ಸಮಸ್ಯೆಗಳನ್ನೇ ಹೇಳಲಿಕ್ಕೆ ನಾವು ಖಂಡಿತವಾಗಿ ಅದನ್ನ ಸುಧಾರಿಸಲಿಕ್ಕೆ ಪ್ರಯತ್ನ